ಆವಾಗಿನ ಕಾಲದಲ್ಲಿ ಚಿಹ್ನೆ ಯೂಸ್ ಮಾಡ್ತಿದ್ರು. ನಿಮ್ಮ ಅಜ್ಜಿಯರಿಗೆ ಚಿಹ್ನೆಗಳನ್ನ ಯೂಸ್ ಮಾಡ್ತಿದ್ರು. ಆವಾಗಿನ ಕಾಲದಲ್ಲಿ ನಿಮ್ಮ ಅಜ್ಜಿ ಕಾಲದಲ್ಲಿ ಚಿಹ್ನೆಗಳನ್ನು ಯೂಸ್ ಮಾಡ್ತಿದ್ರು. ಹೇಗಂದರೆ ಒಂದು ಪ್ರಾಣಿನ ಬೇಟೆಯಾಡಿ ಬಂದರೆ 1 ಗೀಟ್ ಹಿಡಿಯೋರು. ಹಂಗಿಂದ 1ರಿಂದ 9 ತನಕ ಎಣಿಸಿದ್ರು. ಅವಾಗ 0ನ ಯಾರು ಕಂಡಿಟ್ಟಿದ್ರು? ಆರ್ಯಭಟ. ಮಕ್ಕಳೇ, ಆರ್ಯಭಟ ಅಲ್ಲ, 0ನ ಕಂಡಿಟ್ಟಿದ್ರು. ಅದಕ್ಕೆ ಉಪ ಕೊಟ್ಟಿದ್ದು ಆರ್ಯಭಟ. ಅದಕ್ಕೆ 1ರಿಂದ ನ್ಯಾಚುರಲ್ ನಂಬರ್ನ ಇದು ಮಾಡಿದ್ರು. ಹಾಗಾದರೆ ನ್ಯಾಚುರಲ್ ನಂಬರ್ಸ್ ಹೇಗೆ ಬಂದವು? ನ್ಯಾಚುರಲ್ ನಂಬರ್ಸ್ ಅಂದರೆ ನಂಬರ್ಸ್ 1 2 3 4. ಇವಾಗ ನೀವು 1 2 ಹೇಳ್ತೀರಲ್ಲ, ಅವು ನ್ಯಾಚುರಲ್ ನಂಬರ್ ಬರ್ತದೆ. ಅವನ್ನ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಏನಿಲ್ಲ ಕಣೆ, ಹಂಗೆ ಚರ್ಚೆ ಮಾಡ್ತಾ ನಂಬರ್ ಅಂತ ಗೊತ್ತಾಗ್ಲಿಲ್ಲ, ಚರ್ಚೆ ಮಾಡ್ಕೊಂತ ಕೂತಿದ್ವಿ. ಏನಿಲ್ಲ ಕಣೆ, ಹಂಗೆ ನಂಬರ್ ಸೇರ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ವಿ ಅಷ್ಟೇ. ಹಾಗಾದರೆ ಹೋಲ್ ನಂಬರ್ ಅಂದರೆ ಬ್ರಹ್ಮಗುಪ್ತ. 0 ಕಂಡಿದ್ದು ಬ್ರಹ್ಮಗುಪ್ತ. ಹೋಲ್ ನಂಬರ್ ನ್ಯಾಚುರಲ್ ಆಗಿ ಬರ್ತಾವಲ್ಲ, 1 2 3 ಅದಕ್ಕೆ ನ್ಯಾಚುರಲ್ ನಂಬರ್. ಹೋಲ್ ನಂಬರ್ಸ್ ಅಂದರೆ 0 ಇಂದ ಸ್ಟಾರ್ಟ್ ಆಗ್ಬೇಕಲ್ಲ, 0 1 2 3 ಅದಕ್ಕೆ ಹೋಲ್ ನಂಬರ್ಸ್ ಅಂತ ಕರೀತಾರೆ ಅಷ್ಟೇ. ಏನು ಗುಂಪಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ? ಏನಿಲ್ಲ ಕಣೆ, ನಂಬರ್ಸ್ ಬಗ್ಗೆ ಚರ್ಚೆ ಮಾಡ್ಕೊಂತ ಕೂತಿದ್ವಿ. ಒಂದು ಡೌಟ್ ಹೇಳ್ತೀಯಾ? ಇಂಟಿಜರ್ಸ್ ಅಂದರೆ ಏನಿಲ್ಲ, ನೆಗೆಟಿವ್ ನಂಬರ್ಸು ಮತ್ತು ಪಾಸಿಟಿವ್ ನಂಬರ್ಸ್. ನೆಗೆಟಿವ್ ನಂಬರ್ಸು ಲೆಫ್ಟ್ ಸೈಡ್ ಬರ್ತವೆ, ಪಾಸಿಟಿವ್ ನಂಬರ್ಸು ರೈಟ್ ಸೈಡ್ ಬರ್ತವೆ. ನಂಬರ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಕೂತಿದ್ವಿ. ನನ್ನ ಫಿಲ್ಮ್ ಡೌಟ್ ಹೇಳ್ತೀಯಾ? ನ್ಯಾಷನಲ್ ನಂಬರ್ಸ್ ಹೇಗೆ ಬಂದು? ಈ ಮೂಲಕ ನನ್ನ ಫ್ರೆಂಡ್ಸು ಹೋಲ್ ನಂಬರ್ಸ್ ಹೇಗೆ ಬಂದವು ಮತ್ತು ನಂಬರ್ಸ್ ಹೇಗೆ ಹುಡ್ಕೊಂಡ್ವು, ನಂಬರ್ಸ್ ಬದಲಿ ಅಂದರೆ ಸಂಖ್ಯೆಗಳ ಬದಲಿ ಟ್ಯೂಷನ್ ಅಂತ ಅಂದಿನ ಕಾಲದಲ್ಲಿ ನಂಬರ್ಸ್ಗಿಂತ ಮುಂಚೆ ಏನಾದರೂ ಯೂಸ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನಾನು ಪರೀಕ್ಷೆ ಮಾಡಿದೆ. ಮಧ್ಯಾಹ್ನದ ಶುಭಾಶಯಗಳು. ನಂಬರ್ಸ್ ಹೇಗೆ ಹುಡ್ಕೊಂಡು ಅಂತ ನಮ್ಮ ಫ್ರೆಂಡ್ಸ್ ಎಲ್ಲರೂ ಡ್ರಾಮಾ ಮಾಡಿ ತೋರಿಸ್ತಿದ್ದಾರೆ. ಇವರಿಬ್ಬರು ನಮ್ಮ ಪೂರ್ವಜರು. ಇವರು ತಮ್ಮ ಕೆಲಸವನ್ನು ತಾವು ಮಾಡ್ತಿದ್ದಾರೆ. ಇವರು ತಮ್ಮ ತಲೆಯಿರೋದು ಅವ್ರಿಗೆ ಸ್ವಲ್ಪ ಕೊಟ್ಟು ಅವ್ರ ತಲೆಯಿರೋದು ತಾವು ತಗೊಳೋದು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ. ಉಯ್ 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 ಅವ್ರಿಗೆ ಇವಾಗ ಎಷ್ಟೆಲ್ಲ ಕೊಟ್ಕೋಣ ಅಂತ ಲೆಕ್ಕ ಸಿಕ್ಕಿಲ್ಲ. ಇವಾಗ ಏನು ಮಾಡ್ತೀವಿ? ಇವಾಗ ಲೆಕ್ಕ ಸಿಗ್ಬೇಕಂದು ಅವರು ಗೆರೆಗಳನ್ನ ಹಾಕಿ ಗುರ್ತು ಮಾಡಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ.
ಒಂದು ಎಂಟಿನ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮುಂದಕ್ಕೆ ಏನು ಬರೆಯೋಣ ನನಗೆ ಬಿಡು ಬೇರೆಯವರು ಬಂದು ಬರೆಯುತ್ತಾರೆ ಇವಾಗ ಸೈಂಟಿಸ್ಟ್ ಬಂದು ಅವೆಲ್ಲ ಇದು ಪೂರ್ವಜರು ಗುರುತು ಮಾಡಿದ್ರಲ್ಲ ಅದಕ್ಕೊಂದು ಆಕಾರ ಕೊಟ್ಟಿದ್ದಾರೆ ಮುಂದೆ ಏನು ಬರೀತಾರೆ ಸೈಂಟಿಸ್ಟ್ ಹೇಗೋ ಏನೋ 1 ರಿಂದ 9 ರವರೆಗೆ ಸಂಖ್ಯೆಗಳಿಗೆ ಆಕಾರ ಕೊಟ್ಟಿದ್ದರು ಮುಂದೆ ಹೇಗೆ ಬರೆಯೋದು ಅದು ನನಗೆ ತಿಳಿಯುತ್ತಿದ್ದು ಸಣ್ಣದಲ್ಲ ಇದು ಇಲ್ಲೇ ಬರೆಯೋದು ಮುಂದೆ ಸೊನ್ನೆ ಬರೆದ್ರೆ ಹೇಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಆಕಾರವನ್ನು ಇರುತ್ತೆ ಬನ್ನಿ ಆರ್ಯಭಟ್ಟ ಅಂತ ಕೇಳೋಣ ನಮಸ್ಕಾರ ರೀ ಆರ್ಯಭಟ್ರೆ ನಮಸ್ಕಾರ ರೀ ಸಂಜೆ ಅವರೇ ಮತ್ತೆ ಬ್ರಹ್ಮಗುಪ್ತ ಅವರೇ ಇಲ್ಲಿಗೆ ಬಂದಿದ್ದ ವಿಷಯ ಏನೇನ್ರಿ ನಮ್ಮ ಸೈಂಟಿಸ್ಟ್ ಸಂಜೆ ಅವರು ಹೇಗೋ ಏನೋ 1 ರಿಂದ 9 ಸಂಖ್ಯೆಗಳಿಗೆ ಆಕಾರ ಕೊಟ್ಟಿದ್ದಾರೆ ಮುಂದೆ ಹೇಗೆ ಬರೆಯೋದು ಸೊನ್ನೆಗೆ ಒಂದು ಆಕಾರ ಕೊಟ್ಟರೆ ಬ್ರಹ್ಮಗುಪ್ತ ಅವರೇ ನಮ್ಮ ಗ್ರಹಗಳು ಸೂರ್ಯ ಚಂದ್ರ ಎಲ್ಲ ಗೋಲಾಕಾರದಲ್ಲಿ ದುಂಡಾಗಿದೆ ನಾವು ಸೊನ್ನೆಗೆ ಯಾಕೆ ಈ ರೀತಿ ಆಕಾರ ಕೊಡ್ಬೋದು ಚೆನ್ನಾಗಿ ಸೈಂಟಿಸ್ಟರು 1 ರಿಂದ 9 ಮಟ್ಟ ಇದು ಅಕ್ಷರವನ್ನು ಬರೆದಿದ್ರು ಬ್ರಹ್ಮಗುಪ್ತ ಒಂದು ಮುಂದೇನು ಬರಿಬೇಕಂತ ಹೇಳಿದ್ರು ಅದಕ್ಕೆ ಆಕಾರ ಕೊಟ್ಟವರು ಬ್ರಹ್ಮಗುಪ್ತ ಅವ್ರ ಆಕಾರ ಏನೋ ಕೊಟ್ಟರು ಅದಕ್ಕೆ ಇಂಗ್ಲಿಷಲ್ಲಿ 0 ಅಂತಾರೆ ಕನ್ನಡದಲ್ಲಿ 0 ನಾನ್ಯಾರು ಗೊತ್ತಾ ನಾನೇ ನ್ಯಾಚುರಲ್ ನಂಬರ್ ನನ್ನಲ್ಲಿ 1 2 3 4 ಇನ್ನು 7,000 ಸಂಖ್ಯೆಗಳಿದ್ದಾವೆ ಏ ಮೂರ್ಖ ನೀನಿಗೆ ದೊಡ್ಡವನಾಗುತ್ತೀಯೋ ನಾನು ದೊಡ್ಡವನು ನಾನ್ಯಾರು ಗೊತ್ತಾ ಗೊತ್ತಿಲ್ಲ ನಾನು ಹೋಲ್ ನಂಬರ್ಸ್ ನಾನು 0 1 2 3 4 5 ಇನ್ನು ಮುಂತಾದ ಸಂಖ್ಯೆಗಳನ್ನು ಹೊಂದಿದ್ದೇನೆ ನೀನಿಗೂ ದೊಡ್ಡವನಾಗ್ತೀಯಾ ನಾನು ನಿನಗಿಂತ ದೊಡ್ಡವನು ನಾನು ದೊಡ್ಡವನು ನೀನು ದೊಡ್ಡವನು ಎಂದು ಜಗಳ ಆಡುತ್ತಿದ್ದಾರೆ ನಾನು ದೊಡ್ಡವನು ನಮ್ಮ ಪೂರ್ವಜರು ಎಲ್ಲ ಸಂಖ್ಯೆಯನ್ನು ಬರೆಯುವುದಕ್ಕೆ ಆಕಾರ ಕೊಟ್ಟಾದ ಮೇಲೆ ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ಸ್ ಇನ್ನು ಮುಂತಾದವು ಹುಟ್ಟಿಕೊಂಡಿದ್ದಾವೆ ಮುಂದೇನಾಗುತ್ತೆ ನೋಡೋಣ ಬನ್ನಿ ನಾನು ದೊಡ್ಡವನು ಗೆಳೆಯ ಇವನು ನನಗಿಂತ ದೊಡ್ಡವನಂತೆ ಗೆಳೆಯ ಇವನು ನನಗಿಂತ ದೊಡ್ಡವನಂತೆ ನೀನೇ ಹೇಳಿ ಯಾರು ದೊಡ್ಡವರು ಯಾರು ನಿಮ್ಮ ಗೆಳೆಯ ನಿಮ್ಮಿಬ್ಬರಕ್ಕಿಂತ ನಾನು ದೊಡ್ಡವನು ಆದರೆ ನಾನು ಯಾರು ಗೊತ್ತಾ ನಿಮಗೆ ನಾನು ನಿಮ್ಮಿಬ್ಬರಲ್ಲಿ ಇಲ್ಲದೆ ಇರೋ ಸಂಖ್ಯೆಗಳನ್ನು ನಾನು ಹೊಂದಿದ್ದೇನೆ ನಿಮ್ಮಿಬ್ಬರಕ್ಕಿಂತ ನಾನೇ ದೊಡ್ಡವನು ನನ್ನಲ್ಲಿ ಪಾಸಿಟಿವ್ ನಂಬರ್ ನೆಗೆಟಿವ್ ನಂಬರ್ ಮತ್ತು 0 ಅನ್ನು ಹೊಂದಿದ್ದೇನೆ ನಿಮ್ಮಿಬ್ಬರಕ್ಕಿಂತ ನಾನೇ ದೊಡ್ಡವನು ನೀನೇಗ ದೊಡ್ಡವನಾಗ್ತೀಯಾ ನನಗಿಂತ ದೊಡ್ಡವನಂತೆ ಇವರು ನಮ್ಮಿಬ್ಬರಿಗಿಂತ ದೊಡ್ಡವನಂತೆ ಏಕೆ ದೊಡ್ಡವನಾಗ್ತಾರೆ ಇಲ್ಲಿ ಯಾರು ದೊಡ್ಡವರಲ್ಲ ನೀನು ನ್ಯಾಚುರಲ್ ನಂಬರ್ ನೀನು ಹೋಲ್ ನಂಬರ್ಸ್ ನೀನು ಇಂಟೀಜರ್ಸ್ ನಾನು ನ್ಯಾಚುರಲ್ ನಂಬರ್ಸ್ ನಿಮ್ಮೆಲ್ಲರಲ್ಲಿ 1 2 3 ಇನ್ನಲ್ಲಿ 1 2 3 4 5 ಎಣಿಸಲಾದಷ್ಟು ಸಂಖ್ಯೆಗಳಿದ್ದಾವೆ ನಿನ್ನಲ್ಲಿ 0 1 2 3
4 5 ಎಣಿಸಲಾಗಷ್ಟು ಸಂಖ್ಯೆ ಇದ್ದಾವೆ. ನಿನ್ನಲ್ಲಿ ನೆಗೆಟಿವ್ ನಂಬರ್ ಮತ್ತು ಪಾಸಿಟಿವ್ ನಂಬರ್ ಮತ್ತು 0 ಇದ್ದಾರೆ. ನನ್ನಲ್ಲಿ ಮೂವರಲ್ಲಿರುವ ಸಂಖ್ಯೆ ಇದ್ದಾರೆ. ಜೊತೆಗೆ ಭಿನ್ನರಾಶಿ ಎನ್ನುವ ಹೊಸದಾಗಿ ನನ್ನಲ್ಲಿ ಹುಟ್ಟಿಕೊಂಡಿದ್ದಾರೆ. ನೀವೇಗೆ ದೊಡ್ಡವರಾಗುತ್ತೀರಾ? ಇಲ್ಲಿ ಯಾರೂ ದೊಡ್ಡವರಾಗಲ್ಲ. ನನ್ನಲ್ಲಿ ನಿಮ್ಮೆಲ್ಲರನ್ನೂ ಹೋಲಿಸಿಕೊಂಡರೆ ನಾನೇ ದೊಡ್ಡವನು. ಇಲ್ಲಿ ಯಾರೂ ದೊಡ್ಡವರಲ್ಲ. ಏನಂತೀರಾ? ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ನಾವೆಲ್ಲರೂ ಒಂದೇ. ಸಂಖ್ಯೆಗಳು ಸೃಷ್ಟಿಯಾದವು ಯಾವುವು ಅಂದರೆ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್ ಮತ್ತು ರೇಷನಲ್ ನಂಬರ್ಸ್. ಇದರಲ್ಲಿ ಈ ಸಂಖ್ಯೆಗಳಲ್ಲಿ ವಿಧಗಳು ಸೃಷ್ಟಿಯಾಗಿ ಇದರ ನ್ಯಾಚುರಲ್ ನಂಬರ್ಸ್ಗಳಲ್ಲಿ 1 2 3 4 5 ಮತ್ತು ಎಣಿಸಲಾಗದಷ್ಟು ಸಂಖ್ಯೆಗಳಿದ್ದಾವೆ. ಮತ್ತು ಹೋಲ್ ನಂಬರ್ಸ್ನಲ್ಲಿ ಒಂದು ಹೊಸ ಸಂಖ್ಯೆ ಅಷ್ಟೇ ಸೃಷ್ಟಿಯಾಗಿದೆ, ಅದು ಏನೆಂದರೆ 0. ಮತ್ತು ಇದರಲ್ಲಿಯೂ ಕೂಡ 1 2 3 4 5 6 ಎಣಿಸಲಾಗದಷ್ಟು ಸಂಖ್ಯೆ ಇದ್ದಾವೆ. ಇಂಟೀಜರ್ಸ್ನಲ್ಲೂ ಕೂಡ ಹೊಸ ಸಂಖ್ಯೆಗಳು ಸೃಷ್ಟಿಯಾಗಿದ್ದಾವೆ. ಅವು ಯಾವೆಂದರೆ ಪಾಸಿಟಿವ್ ನಂಬರ್ಸ್ ಮತ್ತು ನೆಗೆಟಿವ್ ನಂಬರ್ಸ್. ಇದರಲ್ಲೂ 0 ಇದೆ, ಇದರಲ್ಲೂ ನೆಗೆಟಿವ್ ನಂಬರ್ಸ್ ಇದೆ, ಪಾಸಿಟಿವ್ ನಂಬರ್ಸ್ ಇದೆ. ಮತ್ತೆ ಇವರೆಲ್ಲರೂ ಹೊಂದಿರುವಂತಹ ಸಂಖ್ಯೆಯನ್ನು ಈ ಸಂಖ್ಯೆ 1 ಮತ್ತು ಇದಕ್ಕಿಂತ ಹೊಸ ಸಂಖ್ಯೆಯನ್ನು ಹೊಂದಿದೆ. ಅದು ಏನೆಂದರೆ ಫ್ರಾಕ್ಷನ್ಸ್. ಇದರಲ್ಲಿ -3 -2 -1 -1/2 -1/3 0 1/3 5/10 3/7 1 2 3 4 5 ಎಣಿಸಲಾಗದಷ್ಟು ಸಂಖ್ಯೆ ಇದೆ. ಇದು ಏನೆಂದರೆ ರೇಷನಲ್ ನಂಬರ್ಸ್. ಹೀಗೆ ಎಲ್ಲ ಚರಿತ್ರೆಯನ್ನು ಸೇರಿ ಹೊಸ ಸಂಖ್ಯೆಗಳು ಸೃಷ್ಟಿಯಾಗಿ ನಮ್ಮ ಆರ್ಯಭಟ ಮತ್ತು ಬ್ರಹ್ಮಗುಪ್ತ ಸೈಂಟಿಸ್ಟು ಎಲ್ಲರೂ ಸೇರಿ ಇದಕ್ಕೆ ಆಕಾರ ಕೊಟ್ಟು